ಸೀಟ್ ದಳ್ಳುರಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಿಡಿ 15 ದಿನದ ಬಳಿಕ ಪ್ರಧಾನಿ ಪ್ರತಿಕ್ರಿಯಿಸಿದ್ದಾರೆ ಅಂತ ಡಿಕೆಶಿ ಕಿಡಿಕಾರಿದ್ದಾರೆ. ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕ ಇದೆ ಅಂತ ಪರಮೇಶ್ವರ್ ಹೇಳ್ತಾ ಇದ್ದು, ಮೋದಿ ಮಿಡ್ನೈಟ್ ಸಂದೇಶಕ್ಕೆ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಬೇಗ ಎಚ್ಚರ ಆಗಿದ್ದಾರೆ. ಪ್ರಧಾನ್ ವಜಾ ಮಾಡೋದಕ್ಕೆ ಮೋದಿಗೆ ಯಾಕೆ ಭಯ ಅಂತ ಖರ್ಗೆ ಪ್ರಶ್ನಿಸ್ತಾ ಇದ್ದಾರೆ. ಒಂದು ತಿಗಣೆ ಕಚ್ಚಿದ್ರೆ ಇಡೀ ರಾತ್ರಿ ನಿದ್ದೆ ಮಾಡೋದಕ್ಕಾಗೋದಿಲ್ಲ. ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಶಾಸಕ ಗಣಿಗ ರವಿ ಕಿಡಿಕಿಡಿಯಾಗಿದ್ದಾರೆ. To our children, we want to take for the rural children. That is why I have requested all of them to invest on the rural schools, not on the towns. So we want a curriculum also. We will be planning for that. So that is why I request all of them to be a part of the next Bangalore Tech Summit. I think all the CEOs came in a big number. I think they were very open and they agree how government is trying to take things forward. So this tech summit will help globally. AI to our children. We want to take for the NEET ಮತ್ತು CBSE ಈ ಹಗರಣದಲ್ಲಿ ಇವಾಗ ನಿದ್ರೆಯಿಂದ ಎದ್ರ ಆಯಿತು. ಎದ್ದುಬಿಟ್ಟು ಏನಂತ ಹೇಳಿದ್ದಾರೆ, ನಿದ್ದೆಯಿಂದ ಎದ್ದು ಏನು ಹೇಳಬೇಕಾಗಿತ್ತು, ಏನು ಹೇಳಿದ್ರು, ನಮ್ಮ ನಿರೀಕ್ಷೆ ಏನಿತ್ತು ಅಥವಾ ವಿದ್ಯಾರ್ಥಿಗಳ ನಿರೀಕ್ಷೆ ಏನಿತ್ತು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ನಾನು ತಗೋತಾ ಇದ್ದೀನಿ, ಇಂಥ ಅಸಮರ್ಥ ಸಚಿವ ನನ್ನ ಕ್ಯಾಬಿನೆಟ್ನಲ್ಲಿ ಇರಬಾರ್ದು, ನಾನು ಅವ್ರಿಗೆ ಹೊರಗೆ ಆಗ್ತಾ ಇದ್ದೀನಿ ಅಂತ ಹೇಳಬೇಕಾಗಿತ್ತು. ಆದರೆ ಅವ್ರು ಹೇಳಿದ್ದೇನು, ನಾವು ಇದನ್ನು ನೋಡ್ತೀವಿ, ಮಾಡ್ತೀವಿ, ಕ್ಯಾಬಿನೆಟ್ನಲ್ಲಿ ಇಡ್ತೀವಿ ಅಂತ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಟಪ್ ಮಾಡ್ತೀವಿ ಅಂತ ನಿನ್ನೆ ಹೇಳಿದ್ರು. ನಿನ್ನೆನೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರಲ್ಲ, ಆಗಲೇ ಪ್ರಥಮ ಆರೋಪಿ ಪ್ರೈಮ್ ಅಕ್ಯೂಸ್ಡ್ ಯಾರಿದ್ರು ಅವರಿಗೆ ಆಗಲೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಾರೆ ಇವರು? ಮಕ್ಕಳ ಭವಿಷ್ಯ ಬಗ್ಗೆ ಇಷ್ಟು ಕಾಳಜಿ ಇದ್ದಿದ್ರೆ ಈ ಮನ್ ಕಿ ಬಾತ್ ಕೇಳಕ್ಕ ಇದ್ದೀವಿ. ನಾವು ಕೇಳ್ತಾ ಇರೋದು, ಮಕ್ಕಳು ಕೇಳ್ತಾ ಇರೋದು ರಾಜೀನಾಮೆ, ನಥಿಂಗ್ ಲೆಸ್. ಏನೇ ಇದ್ರೂ ಕೂಡ ನಾವು ಅಕೌಂಟಬಿಲಿಟಿ ತೋರಿಸಿದ್ವಲ್ಲ, ನಾವು ಜವಾಬ್ದಾರಿ ತಗೊಂಡು ನಾವು ರಾಜೀನಾಮೆ ಕೊಟ್ಟಿಲ್ವ ನಮ್ಮ ಸರ್ಕಾರಗಳಿದ್ದಾಗ? ಏನು ಧರ್ಮೇಂದ್ರ ಪ್ರಧಾನ್ ಅವ್ರೇನು RSS ಯೂನಿಫಾರ್ಮ್ ಹಾಕೊಂಡ ತಕ್ಷಣನೇ ಅವರಿಗೆಲ್ಲ ಮಾಫಿನ? ಅವರಿಗೆ ನಮ್ಗೆ ಹೇಳಿ, ವಾಟ್ ಈಸ್ ದ ರೀಸನ್? ಒಬ್ಬರು ಇಬ್ಬರಲ್ಲ, ಒಂದು ಸ್ಟೇಟ್ ಅಲ್ಲ, ಇನ್ನೊಂದಲ್ಲ. ಈಗ 500 ಮಾರ್ಕ್ಸು ಫಸ್ಟ್ ಎಕ್ಸಾಮ್ನಲ್ಲಿ ತೊಗೊಂಡ್ರು. ಈಗ ಎರಡನೇ ಎಕ್ಸಾಮ್ ತೊಗೊಂಡವ್ರಿಗೆ ಅವನಿಗೆ ರ್ಯಾಂಕಲ್ಲಿ 300 ಬಂದಿದೆ, 300 ಮಾರ್ಕ್ಸ್ ಬಂದಿದೆ ಅವನಿಗೆ. ಕೆಲವರು ಎಲಿಜಿಬಿಲಿಟಿನೇ ಬರಲಿಲ್ಲ, ಪಾಸೇ ಆಗಲಿಲ್ಲ. ಸಾವಿರಾರು ಜನ, ಒಬ್ಬರು ಇಬ್ಬರು ಅಥವಾ 100 200 ಅಲ್ಲ, ಸಾವಿರಾರು ಜನ ಫೇಲ್ ಆಗಿಬಿಟ್ರು, ಅವ್ರು ಕ್ವಾಲಿಫೈ ಆಗಲಿಲ್ಲ. ಒಂದು ವೇಳೆ ಅವರು ಫಸ್ಟ್ ಎಕ್ಸಾಮ್ ಕ್ಲಿಯರ್ ಆಗಿದೆ, ಕ್ವಾಲಿಫೈ ಆಗಿದ್ದಾರೆ, ಅದು ಥ್ರೂ ಆಗಿದ್ದರೆ ಅವರಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಸಿಗ್ತಾಯಿತ್ತು. ಈಗ ಅವರಿಗೆ ಸಿಗೋದಿಲ್ಲ. ಈಗ ಅಂದರೆ ಅರ್ಥ ಯಾರದಕ್ಕೆ ಹೊಣೆ? ಕಾರಣ ಯಾರು? ಕ್ವಶನ್ ಪೇಪರ್ ಸೆಟ್ ಮಾಡೋರು ಟಫ್ ಆಗಿ ಸೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಈಗ ಎರಡನೇ ಎಕ್ಸಾಮ್ಗೆ. ಸೊ ಅದು ಮಾರ್ಕ್ಸ್ ಕಮ್ಮಿ ಆಯಿತು. ಅದರಿಂದ ಯಾರು ಹೊಣೆ, ಅವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದೊಂದು ಈಗಾಗಲೇ ಅವರು ಪ್ರಧಾನಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ದಾರೆ. ಕಾಂಗ್ರೆಸ್ನವರು ಇಟ್ಟಿದ್ದಾರೆ, ಬೇರೆ ಪಾರ್ಟಿಯವರು ಇಟ್ಟಿದ್ದಾರೆ. ನೀವು ಆ ಧರ್ಮೇಂದ್ರ ಪ್ರಧಾನ್ ಅವರು ಸಚಿವರಿದ್ದಾರೆ, ಅವರ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ತಿಗಣೆ ಒಂದು ಕಚ್ಚಿದ್ರೆ ಹೆಂಗೆ ರಕ್ತ ಇರ್ತದೆ ಅಂತ ಗೊತ್ತಾಗಿರ್ಬೇಕು. ಹೇಳಿದವ್ರಿಗೆ ಹೇಳಿ, ತಿಗಣೆ ಒಂದು ಚೂರು ರಕ್ತ ಇರಿದ್ರೆ ನೀನು ಮಲ್ಕೊಳ್ಳೋಕ್ಕೆ ಆಗಲ್ಲ, ರಾತ್ರೆಲ್ಲ ಕೆರ್ಕೊಂಡು ಕುತ್ಕೋಬೇಕಾಗತ್ತೆ. ಆ ತಿಗಣೆ ಶಕ್ತಿನ ಅಷ್ಟಿರುತ್ತೆ. ಯಾವುದೋ ತಿಗಣೆ ಜಿರ್ಲೆಗಳು ಅಷ್ಟು ಈಸಿ ಅಲ್ಲ. ನಿನಗೆ ರಾತ್ರಿ ಒಂದು ತಿಗಣೆ ಕಚ್ಚಿದ್ರೆ ರಾತ್ರೆಲ್ಲ ನಿದ್ದೆ ಮಾಡೋಂಗಿಲ್ಲ, ನೀನು ನಿದ್ದೆ ಕದ್ದು ಬಿಡುತ್ತೆ. ಅದರಿಂದ ಆ ತಿಗಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.